ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಕೆಲವೊಂದಿಷ್ಟು ಕಲಂಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ 365, ಇದು ವ್ಯಕ್ತಿಯನ್ನು ಅಪಹರಿಸುವುದು ಅಥವಾ ವ್ಯಕ್ತಿಯನ್ನು ಗೌಪ್ಯವಾಗಿ ಮತ್ತು ಅಕ್ರಮವಾಗಿ ಬಂಧನದಲ್ಲಿಡುವ ಉದ್ದೇಶದಿಂದ ಆ ವ್ಯಕ್ತಿಯನ್ನು ಅಪಹರಿಸುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಅಂದರೆ ಇಲ್ಲಿ ಗೌಪ್ಯವಾಗಿ ಅಥವಾ ರಹಸ್ಯವಾಗಿರಬಹುದು ಮತ್ತು ಅಕ್ರಮವಾಗಿ ಬಂಧನದಲ್ಲಿರಿಸುವ ಉದ್ದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಪಹರಿಸುವುದಾಗಲಿ ಅಥವಾ ಅಪಹರಿಸುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 7 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಕಲಂ 366, ಮಹಿಳೆಯನ್ನು ಅವಳ ವಿವಾಹ ಇತ್ಯಾದಿಗೆ ಒತ್ತಾಯಿಸಲು ಅಪಹರಿಸುವುದಾಗಲಿ ಅಥವಾ ಅಪಹರಿಸಲು ಪ್ರೇರೇಪಿಸುವುದು, ಅದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಅಂದರೆ ಇಲ್ಲಿ ಯಾವುದೇ ಒಬ್ಬ ಮಹಿಳೆಯನ್ನು ಅವಳ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗುವಂತೆ ಅವಳನ್ನು ಒತ್ತಾಯಪಡಿಸುವ ಉದ್ದೇಶದಿಂದಾಗಲಿ ಅಥವಾ ಅವಳನ್ನು ಒತ್ತಾಯಪಡಿಸುವ ಸಂಭವವಿದೆಯೆಂದು ತಿಳಿದು ಅಥವಾ ವಿಧಿ ನಿಷಿದ್ಧ ಅವಳನ್ನು ಬಲಾತ್ಕಾರಿಸಬಹುದೆಂದು ಅಥವಾ ದುರ್ಮಾರ್ಗಕ್ಕೆ ಪ್ರೇರೇಪಿಸಬಹುದೆಂದು ಅಥವಾ ದುರ್ಮಾರ್ಗಕ್ಕೆ ಪ್ರೇರೇಪಿಸುವ ಸಂಭವವಿರುವುದೆಂದು ತಿಳಿದೂ ಸಹ ಅವರನ್ನು ಅಪಹರಿಸುವುದಾಗಲಿ ಅಥವಾ ಅಪಹರಿಸುವ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 10 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಮತ್ತು ಈ ಸಂಹಿತೆಯಲ್ಲಿ ಪರಿಭಾಷಿಸಿದಂತಹ ಅಪರಾಧಿಕ ಭಯೋತ್ಪಾದನೆಯ ಮೂಲಕ ಅಥವಾ ಪ್ರಾಧಿಕಾರದ ದುರುಪಯೋಗದ ಮೂಲಕವಾಗಲಿ ಅಥವಾ ಇತರ ಯಾವುದೇ ರೀತಿಯಾದಂತಹ ಒತ್ತಾಯದಿಂದ ಯಾವುದೇ ಒಬ್ಬ ಮಹಿಳೆಯನ್ನು ಬೇರೊಬ್ಬ ವ್ಯಕ್ತಿಯೊಂದಿಗೆ ಅವಳು ವಿಧಿ ನಿಷಿದ್ಧ ಅವಳನ್ನು ಬಲಾತ್ಕರಿಸಬಹುದೆಂದು ಅಥವಾ ದುರ್ಮಾರ್ಗಕ್ಕೆ ಪ್ರೇರೇಪಿಸಬಹುದೆಂದು ಯಾವುದೇ ರೀತಿಯಾದಂತಹ ಉದ್ದೇಶದಿಂದಾಗಲಿ ಆ ವ್ಯಕ್ತಿಯನ್ನು ಇಲ್ಲಿ ಪ್ರೇರೇಪಿಸುವ ಸಂಭವವಿರುವುದೆಂದು ತಿಳಿದು ಆ ಮಹಿಳೆಯನ್ನು ಯಾವುದೇ ಸ್ಥಳದಿಂದ ಹೊರಡಲು ಪ್ರೇರೇಪಿಸುವ ಯಾವುದೇ ಒಬ್ಬ ವ್ಯಕ್ತಿಯು ಸಹ ಈ ಮೇಲೆ ಹೇಳಿದಂತೆ ಆ ವ್ಯಕ್ತಿಯು ಇಲ್ಲಿ ದಂಡನೆಗೆ ಗುರಿಯಾಗುತ್ತಾನೆ. ಕೊನೆಯದಾಗಿ ಸೆಕ್ಷನ್ 374, ವಿಧಿ ವಿರುದ್ಧ ಕಡ್ಡಾಯದ ದುಡಿಮೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನ ಇಚ್ಛೆಯ ವಿರುದ್ಧವಾಗಿ ದುಡಿಯಬೇಕೆಂದು ವಿಧಿ ವಿರುದ್ಧವಾಗಿ ಒತ್ತಾಯಿಸುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಹಾಗೂ ಈ ರೀತಿಯಾಗಿ ವಿಧಿ ವಿರುದ್ಧವಾಗಿ ಆ ವ್ಯಕ್ತಿಯನ್ನು ಒತ್ತಾಯಿಸಿ ದುಡಿಮೆಯೇ ಮಾಡಿಕೊಂಡರೆ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇಲ್ಲಿ ಶಿಕ್ಷೆ ಎಂದರೆ 1 ವರ್ಷದವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದಾಗಲಿ ಅಥವಾ ಜುಲ್ಮಾನೆಯಿಂದಾಗಲಿ ಅಥವಾ ಇವೆರಡರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.